ಮೇಡಮ್ ಬೆಂಕಿ ಅಂದ್ಕೊಳ್ಳಿ. ಏನು ಹೇಳಿ, ಬೆಂಕಿ. ಇನ್ನು ಬರುತ್ತೆ ನೋಡಿ ಹಬ್ಬ, ಆಮೇಲೆ ಚರಿತ್ರೆ, ಜಾತ್ರೆ ಎಲ್ಲ ಒಂದೇ ಸರಿ, ಎಲ್ಲ ಒಂದು ಸರಿ ಸುತ್ತು ಹೆಂಗೆ ಹೊಡಿತೀವೋ ಹಂಗೆ ಹೊಡಿತೀವಿ ನೋಡಿ. ಸೊ ಡೆವಿಲ್ ಸಿನಿಮಾ ಕ್ರೇಜು ಅದು ಇದು ಎಲ್ಲ ನೋಡ್ತಿದ್ರೆ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವ್ರು ಆಗೋದಂತೂ ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಒಂದು ಮಾತೇ ಇಲ್ಲ ಮೇಡಮ್, ಅದ್ರ ಬಗ್ಗೆ ಒಂದು ಮಾತೇ ಇಲ್ಲ. ಯಾವತ್ತಿರೋ ಅವರೇ ಬಾಕ್ಸ್ ಆಫೀಸ್ ಸುಲ್ತಾನ್ ಅಷ್ಟೇ. ಸರ್ ಹೇಳಿ, ಡೆವಿಲ್ ನೋಡೋದಕ್ಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ. ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ ಮೇಡಮ್. ಅಂದರೆ ಇವಾಗ ಸ್ವಲ್ಪ ಅವ್ರು ಒಳಗಿರೋದ್ರಿಂದ ನಮಗೂ ಸ್ವಲ್ಪ ಬೇಜಾರಿದೆ. ಏಕೆಂದರೆ ಎಲ್ಲ ಸಿನಿಮಾದೂ ನೋಡ್ತೀವಿ. ಬಾಸ್ ಪಿಕ್ಚರ್ ಅಂದರೆ ಸ್ವಲ್ಪ ನಮ್ಗೆ ಇನ್ನೂ ಜಾಸ್ತಿ ಖುಷಿನೇ ಇರುತ್ತೆ, ಹೈಪ್ ಇರುತ್ತೆ, ಸೆಲೆಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಈಗೇನೇ ಇದ್ದರೂ ನಾಳೆ ಬೆಳಗ್ಗೆ ಚಾಮುಂಡೇಶ್ವರಿ ತಾಯಿ ವಿಗ್ರಹ ಬರುತ್ತೆ, ಅದೆಲ್ಲ ಬಂದಮೇಲೆ ದರ್ಶನ ಮಾಡ್ಕೊಳ್ಳಿ. ಬಂದವರಿಗೆಲ್ಲ ಅಶ್ವಿಂದು ಹೋಗಬಾರ್ದು, ಎಲ್ಲ ಕೆಲಸ ಕಾರ್ಯ ಬಿಟ್ಟು ಬಾಸ್ ಪಿಕ್ಚರ್ ನೋಡಬೇಕು ಅಂತ ಬಂದಿರ್ತಾರೆ. ಅದೊಂದಕ್ಕೋಸ್ಕರನೇ ಇವಾಗ ಎಲ್ಲ ಟೀಮು ಸೇರಿಕೊಂಡು ಸೆಲೆಬ್ರೇಷನ್ಸ್ ಮಾಡಿ ಅನ್ನದಾನ ಇಟ್ಕೊಂಡಿದ್ದಾರೆ. ಇದರಲ್ಲಿ ಗೊತ್ತಾಗತ್ತಲ್ವ, ಬ್ಯಾನರ್ಸ್ ಆಗಲಿ, ಇದೇ ಥಿಯೇಟ್ರ್ ಅಂತಲ್ಲ ಎಲ್ಲ ಥಿಯೇಟ್ರಲ್ಲೂ ಸೆಲೆಬ್ರೇಷನ್ಸ್ ಇದೆ. ಜಾಸ್ತಿ ಹೈಪ್ ಅಂದರೆ ನಮ್ಮ ಜೆ ಪಿ ನಗರ ಸಿದ್ದೇಶ್ವರ ಥಿಯೇಟ್ರು, ಅದು ಬಿಟ್ಟರೆ ಮೇನ್ ಥಿಯೇಟ್ರ್ ನರ್ತಕಿ, ಇದೆರಡೂ ಇದೆ. ಅವ್ರು ಆಚೆ ಇದ್ದಿದ್ರೆ ಇನ್ನೂ ಖುಷಿಯಾಗಿರೋದು. ಇವ್ರದ್ದೊಬ್ಬರದ್ದು ಅಂತಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡುವ. ಯಾಕೆಂದರೆ ಇವಾಗ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಕಾಂಟ್ರವರ್ಸಿ ಜಾಸ್ತಿ ಆಗುತ್ತೆ, ಬೇರೆ ನಟರುಗಳ ಬಗ್ಗೆ ಮಾತಾಡೋದು ಬೇಡ ನಾವು. ಅದರಿಂದಾಗಿ ನಮ್ಮ ಬಾಸ್ ಬಗ್ಗೆ ನಾವು ಮಾತಾಡ್ಕೊಂಡು ಆರಾಮಾಗಿ ಖುಷಿಯಾಗಿರ್ತೀವಿ ಮೇಡಮ್. ಡೆವಿಲ್ ಸಿನಿಮಾಗೋಸ್ಕರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಾ ಇದ್ರು ಇಷ್ಟು ದಿನ. ಯಾವಾಗ ಬರುತ್ತೆ ಡೆವಿಲ್, ಯಾವಾಗ ನೋಡ್ತೀವಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಈಗ? ಡೇಟ್ ಅನೌನ್ಸ್ಮೆಂಟ್ ಕೊಟ್ಟಾಗ 3 ತಿಂಗಳಿತ್ತು ಹೆಚ್ಚು ಕಮ್ಮಿ ಮೇಡಮ್. 3 ತಿಂಗಳಿದೆ ಬಿಡಿ ಅಂದ್ಕೊಂಡಿದ್ರೆ ಈಗ ನೋಡ್ತಿದ್ರೆ 3 ದಿನ ಇದೆ ಮೇಡಮ್. ಗೊತ್ತೇ ಆಗ್ತಿಲ್ಲ 3 ತಿಂಗಳು ಹೆಂಗೆ ಹೋಗೈತೆ, 3 ದಿನ ಹೆಂಗೈತೆ ಅಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಫಿಲಮ್ ನಮಗೆ ಯಾವ ಥರ ಫಿಲಮ್ ಹೆಂಗೆ ಬಂದ್ರೂ ನಮ್ಮ ಸೆಲೆಬ್ರೇಷನ್ ಅಂತೂ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಏನಾಗುತ್ತೋ ಎಲ್ಲ ಕೈಲಿ ಹೆಚ್ಚು ಎಷ್ಟಾಗುತ್ತೋ ಮಾಡಿಕೊಂಡು ಪ್ರತಿ ಸಿನಿಮಾ ಇದೆ. ಡೆವಿಲ್ ಬಂದು ನೆಕ್ಸ್ಟ್ ಯಾವ ಸಿನಿಮಾ ಬಂದ್ರೂ ನಮ್ಮ ಕೈಲಿ ಏನಾಗುತ್ತೋ ಇಲ್ಲಿ ಅದೇ ಥರ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ. ನಮ್ಮ ಖುಷಿ ಪಟ್ಟಿದ್ದು ಅದೆಲ್ಲ ಮಾಡ್ತೀವಿ ಮೇಡಮ್. ದೇವ್ರು ಬರುತ್ತೆ ಶುಕ್ರವಾರ, ನಾಳೆ ದೇವ್ರು ತರಿಸ್ತಾ ಇದ್ದೀವಿ. 2 ದಿನ ಊಟ ಇರ್ತದೆ, ಭಾನುವಾರ ಕೂಡ ಪ್ರಸಾದ ಇರ್ತದೆ. ಒಂದು ಊರಬ್ಬ ಅಂದರೆ ಒಂದು 4-5 ದಿನ ಬರುತ್ತೆ ನೋಡಿ ಮೇಡಮ್. ಮಾರ್ಕೆಟಲ್ಲಿ ಕರಗ ಅಂದರೆ ಒಂದು ವಾರ ಇರುತ್ತಲ್ಲ, ಹಂಗೆ ಇದು ಊರಬ್ಬ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದೀವಿ ನಾವು. ಒಂದು ದಿನ ನೆನ್ನೆ ಕಟೌಟ್ಗಳು ಓಪನ್ ಮಾಡಿಸಿದ್ದೀವಿ. ಹಂಗಾಗಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಮೇಡಮ್ ಅಷ್ಟೇ. ಸೊ ನೋಡಿದ್ರಲ್ಲ, ಇದಿಷ್ಟು ಅಭಿಮಾನಿಗಳು ಹೇಳ್ತಿರೋವಂಥದ್ದು. ಅವತ್ತು ಏನು ಡೆವಿಲ್ ಉತ್ಸವನ ಮಾಡೋದಕ್ಕೆ ರೆಡಿಯಾಗಿರುವಂಥದ್ದು ಡಿಸೆಂಬರ್ 11ರಂದು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಡೆವಿಲ್ ಸಿನಿಮಾನ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಿದ್ದಾರೆ. ಬೆಳಗ್ಗೆ 6:30ರಿಂದಲೇ ಎಲ್ಲ ಕಡೆ ಶೋಗಳು ಸ್ಟಾರ್ಟ್ ಆಗ್ತಿರೋವಂಥದ್ದು. ಸೊ ಹೇಳಬೇಕು ಅಂತಂದರೆ ಡೆವಿಲ್ ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿದೆ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಅಭಿಮಾನಿಗಳು ಡೆವಿಲ್ಗೆ ಒಂದು ರೀತಿ ಡಿ ಬಾಸ್ಗೆ ಜೈಕಾರವನ್ನು ಹಾಕೋ ಮೂಲಕ ಡೆವಿಲ್ ಉತ್ಸವವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.